ಆಡಳಿತ ಪಕ್ಷದ ಕತೆ ನಾವು ಗಮನಿಸ್ತಾ ಇದ್ವಿ. ವಿರೋಧ ಪಕ್ಷದಲ್ಲೂ ಕೂಡ ಬಹುತೇಕ ಹಿಂಗೆ ಅಧ್ಯಕ್ಷಗಿರಿಯ ವಿರುದ್ಧ ಕೂಗು ಅಧ್ಯಕ್ಷರು ಯಾರು ಅನ್ನೋ ಪ್ರಶ್ನೆ. ಹೀಗಾಗಿ ನಾವಿವತ್ತು ಮಹಾಭಾರತ ಪ್ರಶ್ನೆ ಕೇಳಿರೋದು, ಅಧಿಕಾರ ದಾಹದಲ್ಲಿ ಜನರನ್ನ ಮರೆತು ಬಿಟ್ಟಿದ್ದಾರೆ ರಾಜಕಾರಣಿಗಳು ಅಂತ ಹೇಳಿ. ಯಾರೆಲ್ಲ ಓಟ್ ಹಾಕಿಲ್ಲ, QR ಕೋಡ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಸ್ಕ್ಯಾನ್ ಮಾಡಿ ನಿಮ್ಮ ಉತ್ತರವನ್ನ ನೀವು ತಿಳಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಇದರ ಉತ್ತರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಜೊತೆಗೆ ಈ ಮಾತನ್ನ ಯಾಕೆ ಹೇಳ್ತಿದ್ದೀವಿ ಅಂದ್ರೆ, ಆಡಳಿತ ಪಕ್ಷ ವಿರೋಧ ಪಕ್ಷ ಎರಡರಲ್ಲೂ ಕೂಡ ಅಧ್ಯಕ್ಷ ಗಾದಿಯದ್ದೇ ಚರ್ಚೆ ಹೆಚ್ಚಾಗಿದೆ ಅಂತ ಹೇಳಿ. ಒಂದ್ ಕಡೆ ಕಾಂಗ್ರೆಸ್ನಲ್ಲಿ DK ಶಿವಕುಮಾರ್ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋ ಪ್ರಯತ್ನ, ಮತ್ತೊಂದು ಕಡೆ ವಿಜಯೇಂದ್ರ ಅವರ ವಿರುದ್ಧ ಕೂಡ ಬಿಜೆಪಿಯಲ್ಲಿ ಜೋರ್ ಮಾತಿನ ಪ್ರಹಾರ. ಇತ್ತ JDS ನಲ್ಲಿ ಮುಂದಿನ ಅಧ್ಯಕ್ಷ ಯಾರು ಅನ್ನೋ ಪ್ರಶ್ನೆ. ಈ ಮೂರು ಪಕ್ಷಗಳಲ್ಲಿ ನಡೀತಾ ಇರುವ ಅಧ್ಯಕ್ಷ ಚೇರ್ನ ಸುತ್ತದ ಬೆಳವಣಿಗೆಯ ಒಂದು ರಿಪೋರ್ಟ್ ಇದೆ, ಗಮನಿಸಿ. ಅಧ್ಯಕ್ಷ ಕುರ್ಚಿಗೆ ತೆರೆಮರೆಯಲ್ಲಿ ಕರಾಮತ್ತು, ಬೀದಿಗೆ ಬಿದ್ದು ಕಾಂಗ್ರೆಸ್ ಬಿಜೆಪಿಯಲ್ಲಿನ ರಂಪಾಟ. ಅಧಿಕಾರ ಪರಮಾಧಿಕಾರ, ಸದ್ಯ ರಾಜ್ಯ ರಾಜಕಾರಣದಲ್ಲಿ ಅಧಿಕಾರದ ದಾಹ ಹೆಚ್ಚಾಗಿದೆ. ಕಾಂಗ್ರೆಸ್ ಬಿಜೆಪಿಯಲ್ಲಿ ಸದ್ಯ ನಾನು ಅಧ್ಯಕ್ಷನಾಗಬೇಕು ಎಂಬ ಬಣಕಚ್ಚಾಟ ಜೋರಾಗಿದೆ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ DKಶಿ ಬಣಗಳ ಮಧ್ಯೆ ಅಧಿಕಾರದ ಸಂಘರ್ಷ ಜೋರಾಗಿದೆ. DK ಶಿವಕುಮಾರ್ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ. ಈ ಮೂಲಕ DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವಿನ ಮುಸುಕಿನ ಗುದ್ದಾಟ ತಾರಕಕ್ಕೇರಿದೆ. ಇತ್ತ ಬಿಜೆಪಿಯಲ್ಲೂ ಹಾಲಿ ಅಧ್ಯಕ್ಷ BY ವಿಜಯೇಂದ್ರ ಕೆಳಗಿಳಿಸಲು ಯತ್ನಾಳ್ ಅಂಡ್ ರಮೇಶ್ ಜಾರಕಿಹೊಳಿ ಕಸರತ್ತು ಮಾಡುತ್ತಿದೆ. ರಾಜಹುಲಿ ಯಡಿಯೂರಪ್ಪಗೆ ಪುತ್ರ ವ್ಯಾಮೋಹ ಬೇಡ ಎಂದು ನೇರವಾಗಿ ಎಚ್ಚರಿಕೆ ನೀಡುತ್ತಿದ್ದಾರೆ. ಅತ್ತ JDSನಲ್ಲಿ ಹೊಸ ಅಧ್ಯಕ್ಷ ಯಾರು ಎಂಬ ಚರ್ಚೆಯೂ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ವಕ್ತಾರರು ಅಶೋಕ್ ಗೌಡ್ರು ಸಂಪರ್ಕದಲ್ಲಿದ್ದಾರೆ. ರಘು ದೊಡ್ಡೇರಿಯವರು ಕಾಂಗ್ರೆಸ್ನ ವಕ್ತಾರರು. ಅಶೋಕ್ ಗೌಡ್ರೆ, ವಿರೋಧ ಪಕ್ಷದ ಸ್ಥಾನದಲ್ಲಿರೋ ಪಾರ್ಟಿಯ ಕೆಲಸ ಏನಪ್ಪಾ? ಪಕ್ಷ ಸಂಘಟನೆ ಮಾಡಬೇಕು, ಆಡಳಿತಾರೂಢ ಪಕ್ಷ ಎಡವಿದ್ರೆ ಅದನ್ನ ಎಚ್ಚರಿಸೋ ಪ್ರತಿಭಟನೆಗಳನ್ನ ಮಾಡಬೇಕು. ಆದ್ರೆ ನಿಮ್ಮಲ್ಲೂ ಕೂಡ ಅಧ್ಯಕ್ಷರ ವಿರುದ್ಧವೇ ಹೋರಾಟ. ರಮೇಶ್ ಜಾರಕಿಹೊಳಿ ಅವರಂತೂ ನೇರವಾಗಿ ಫೇಲ್ಯೂರ್ ಮಾಡೆಲ್ ಅಂದ್ಬಿಟ್ರು ವಿಜಯೇಂದ್ರ ಅವರನ್ನ. ವಿಜಯೇಂದ್ರ ಅವರೇನು ಸುಮ್ಮನಿದ್ದಾರಾ? ರಮೇಶ್ ಜಾರಕಿಹೊಳಿ ಅವರು ಓಡಾಡಕ್ಕಾಗಲ್ಲ, ಹಾಗೆ ಮಾಡ್ತೀವಿ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಎಚ್ಚರಿಕೆ ಕೊಡ್ತಿದ್ದಾರೆ. ನೋಡಿ ಸ್ಮಿತಾ, ಒಂದು ನಾವು ವಿರೋಧ ಪಕ್ಷದವ್ರು ಹೋರಾಟ ಮಾಡಿದ್ದಕ್ಕೆ ಮುಡಾ ಹಗರಣ ಈಗ ಪ್ರತಿಯೊಬ್ಬರಿಗೂ ರೀಚ್ ಆಗಂಗಾಗಿತ್ತು. ವಾಲ್ಮೀಕಿ ಹಗರಣ ಪ್ರತಿಯೊಬ್ಬರಿಗೂ ರೀಚ್ ಆಗಿದೆ. ನಾವು ಸಹ ಸತ್ಯಶೋಧನೆ, ಬಾಣಂತಿಯರ ಸಾವಿನ ಸತ್ಯಶೋಧನಾ ಸಮಿತಿಲಿದ್ವಿ. ಇವತ್ತು ಪಾಪ ಆಗ್ಲೇ ರಘು ದೊಡ್ಡೇರಿ ಅವರು ಮಾತಾಡ್ತಿದ್ರು. ರಿಸಲ್ಟ್ ಏನು ಅನ್ನೋದು ಹೇಳ್ಬೇಕಲ್ಲ ಅಶೋಕ್ ಗೌಡ್ರೆ. ನಿಮ್ಮ ಹೋರಾಟದ ಪ್ರತಿಫಲವಾಗಿ ಏನಾಯ್ತು? ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವ್ರು ಕೆಳಗಿಳಿದ್ರ, ನಾಗೇಂದ್ರ ಅವ್ರು ಜೈಲಿಗೆ ಹೋದ್ರು, ಇವತ್ತು ನಾಳೆ ಅವ್ರನ್ನ ಮಿನಿಸ್ಟರ್ ಮಾಡ್ತಾರೆ. ಬಾಣಂತಿಯರ ಸಾವಿಗೆ ಈಗ್ಲೂ ನ್ಯಾಯ ಸಿಕ್ಕಿಲ್ಲ. ಬಂದೆ ಅದಕ್ಕೆ ಬರ್ತಾ ಇದ್ದೀನಿ. ಬಾಣಂತಿಯರ ಸಾವಲ್ಲಿ ಈ ಕಳೆದ 2024 ಫೆಬ್ರವರಿನಲ್ಲೇನೆ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲಾಧಿಕಾರಿಗಳು ಪತ್ರ ಬರೀತಾರೆ ಸರ್ಕಾರಕ್ಕೆ. ಏನು ಅಂತಂದ್ರೆ, ಇದು RL ದ್ರವ್ಯ ಏನಿದೆ ಇದು ವಿಷದಿಂದ ಕೂಡಿದೆ, ಅದರಿಂದಾಗಿ ಇದನ್ನ ನಾವೆಲ್ಲ ವಾಪಸ್ ಕಳಿಸ್ಬೇಕು ಅಂತ ಹೇಳಿ ಸರ್ಕಾರ ಏನ್ ಆದೇಶ ಮಾಡ್ತದೆ ಅವ್ರಿಗೆ ಅಂದ್ರೆ, ಇಲ್ಲ ಎಷ್ಟಿದೆ ಅಷ್ಟು ಖಾಲಿ ಮಾಡ್ಬಿಡಿ ಅಂತ ಹೇಳ್ತಾರೆ. ನವೆಂಬರ್ 16ನೇ ತಾರೀಕು 2024 ಬಿಜೆಪಿಯ ಹೋರಾಟದ ಸ್ಟಾರ್ಟ್ ಆಗೋವರೆಗೂ ಇವ್ರು ಯಾವುದೇ ರೀತಿ ಆಕ್ಷನ್ ತೆಗೆದುಕೊಂಡಿಲ್ಲ. ಬಿಜೆಪಿಯ ಹೋರಾಟದಿಂದ RL ದ್ರವ್ಯನ ವಾಪಸ್ ತೆಗೆದುಕೊಳ್ತಕ್ಕಂತ ಕೆಲಸ ಆಯ್ತು. ಅದು ಬಿಜೆಪಿಯ ಮಾಡಿದಂತ ಹೋರಾಟದ ಬಗ್ಗೆನೂ ಹೇಳಿ. ಹೋರಾಟ ಶುರು ಮಾಡಿದ್ರೆ ನಿಮ್ ಪಕ್ಷನೇ ಎರಡು ಭಾಗ ಆಗೋಯ್ತು. ವಕ್ಫ್ ಹೋರಾಟದಿಂದಾಗಿ ಏನಾಗಿದೆ ಅಂದ್ರೆ, ಯಾವ್ಯಾವ್ದು ಇಲ್ಲಿಗಲ್ ಬೇಲಿ ಆಗ್ತಿದ್ರು ಅದೆಲ್ಲ ನಿಂತಿದೆ. ಅದಾದ್ಮೇಲೆ ಇಲ್ಲಿಗಲ್ ನೋಟಿಸಸ್ ಏನ್ ಕೊಟ್ಟಿದ್ರು ಅದನ್ನ ವಾಪಸ್ ತಗೊಂಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಏನ್ ಮುಡಾ ಸೈಟ್ಗಳೇನ್ ಏನ್ ಸೈಟ್ ಇತ್ತು ಅದನ್ನ ವಾಪಸ್ ಕೊಡ್ತಕ್ಕಂತ ಕೆಲಸ ಮಾಡಿದ್ದಾರೆ. ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ದಿನೇಶ್ ಗುಂಡೂರಾವ್ ಅವರ ವ್ಯಾಪಕ ಭ್ರಷ್ಟಾಚಾರ ಸಮಾಜಕ್ಕೆ ಮುಟ್ತಕ್ಕಂತ ಕೆಲಸ ಆಗಿದೆ. ಅದಾದ್ಮೇಲೆ ಪರಮೇಶ್ವರ್ ಅವ್ರ ವೈಫಲ್ಯತೆ ರಾಜ್ಯದ ಪ್ರತಿಯೊಬ್ಬ ಜನ ಮಾತಾಡ್ತಿದ್ದಾರೆ, ನೀವು ಸಹ ಹೇಳ್ತಾ ಇದ್ದೀರಾ. ಅದಾದ್ಮೇಲೆ ರಾಜಣ್ಣನವರದ ವೈಫಲ್ಯತೆ ಏನಿದೆ ಅದನ್ನು ಸಹ ಬಿಚ್ಚಿಡ್ತಕ್ಕಂತ ಕೆಲಸನ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಲಿಕ್ಕರ್ ಸ್ಕ್ಯಾಮ್ ಏನ್ ಮಾಡಿದ್ದಾರೆ, 700 ಕೋಟಿ ರೂಪಾಯಿ ರಾಜ್ಯದ ಜನತೆ ಮುಂದೆ ತಂದಿದ್ದೇನೆ ನಾವುಗಳು. ಅಂದ್ರೆ ಬಿಜೆಪಿ ಇರ್ತಕ್ಕಂತಹದ್ದು ವಿರೋಧ ಪಕ್ಷದ ಕೆಲಸ ಏನಿದೆ ಅದನ್ನ ನಾವು ತುಂಬಾ ಚೆನ್ನಾಗಿ ಮಾಡ್ತಿದೀವಿ. ಜೊತೆಗೆ ಇನ್ನೊಂದೇನಂದ್ರೆ, ಸರ್ಕಾರದ ಕೆಲಸ ಮಾಡ್ತಿದ್ದೀವಿ, ಇದೆಲ್ಲ ಇಂಟರ್ನಲ್ ಪಾಲಿಟಿಕ್ಸ್, ಆಡಳಿತದ ಮೇಲೆ ಇದೆಲ್ಲ ಪರಿಣಾಮ ಬೀರಲ್ಲ ಅಂತ ಹೇಳಿ. ಎಕ್ಸಾಕ್ಟ್ಲಿ ಅದೇ. ಈಗ ನಾವೇನ್ ಹೇಳ್ತಿರೋದಂದ್ರೆ, ನಾವ್ ಏನೇ ಮಾಡಿದ್ರು ನಮ್ಮ ಪಕ್ಷದಲ್ಲಿ ಏನೇ ಬಡದಾಟ ಇದ್ರು ಸಹ, ಏನೇ ಇದ್ದಿದ್ರು ಸಹ ನಾವು ವಿರೋಧ ಪಕ್ಷದಲ್ಲಿ ಇದೀವಿ. ನಾವು ನಮ್ಮ ಸಂಘಟನೆ ಮೇಲೆ ಸಹ ಅದು ಮಾತ್ರ ಪರಿಣಾಮ ಬೀರುತ್ತೆ. ಅದು ಒಂದು ವಿಚಾರ. ಪರಿಣಾಮ ಒಪ್ಕೊಳ್ತೀರಿ ಅದನ್ನ? ಹಾಗಾದ್ರೆ ಈ ಆಂತರಿಕ ಕಲಹ ಸಂಘಟನೆ ಮೇಲೆ ಪರಿಣಾಮ ಬೀರುತ್ತೆ ನೋಡಿ.
ಖಂಡಿತವಾಗ್ಲೂ ಸಹ ಸಂಘಟನೆ ಮೇಲೆ ಪರಿಣಾಮ ಬೀರುತ್ತೆ. ಆದ್ರೆ ನಮ್ಮ ಕಾರ್ಯಕರ್ತರು ಏನಿದ್ದಾರೆ, ಸದೃಢವಾಗಿರ್ತಕ್ಕಂಥ ಕಾರ್ಯಕರ್ತರು ಯಾರೋ ಒಬ್ಬ ಲೀಡರ್ನ ನಂಬ್ಕೊಂಡ್ ಬಂದಿರಲ್ಲ. ನಮ್ಮ ಕಾರ್ಯಕರ್ತರು ಸಿದ್ಧಾಂತ ಮತ್ತು ಪಾರ್ಟಿಗೋಸ್ಕರ, ದೇಶಕ್ಕೋಸ್ಕರ ಬಂದು ಕೆಲಸ ಮಾಡ್ತಿರೋರು. ಕಾಂಗ್ರೆಸ್ ನಲ್ಲಿ ಏನಂದ್ರೆ ಡಿ ಕೆ ಶಿವಕುಮಾರ್ ರಮೇಶ್ ಜಾರಕಿಹೊಳಿ ಅವರು ವಿಜಯೇಂದ್ರ ಅವರ ಹೇಳಿಕೆ ಗಮನಿಸಿದ್ರೆ ದೇಶಕ್ಕೋಸ್ಕರನೋ ರಾಜ್ಯಕ್ಕೋಸ್ಕರನೋ ಹೋರಾಟ ಮಾಡ್ತಿರೋ ತರ ಅನ್ನಿಸ್ಲಿಲ್ಲ. ಎನಿವೆ ನನಗೆ ಸಮಯ ಇದೆ ಅಷ್ಟೇ. ಧನ್ಯವಾದ ಇಬ್ಬರಿಗೂ ಕೂಡ. ನಾವು ಹಾಗಾಗಿ ಇವತ್ತಿನ ಪ್ರಶ್ನೆ ಕೇಳಿದ್ದು, ಈ ಬಣ ಬಡಿದಾಟಗಳ ನಡುವೆ ಅಸಲಿ ಮ್ಯಾಟರ್ ರಾಜಕಾರಣಿಗಳ ಆದ್ಯ ಕರ್ತವ್ಯ, ಜನಪರವಾದ ಕಾಳಜಿ, ಅದನ್ನೇ ಮರೆತು ಬಿಟ್ಟಿದ್ದಾರಾ ಅಂತೇಳಿ 96% ಜನ ಹೌದು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಇದರಲ್ಲೇನೆ ಇವತ್ತಿನ ಈ ವಿಶ್ಲೇಷಣೆಗೆ ಉತ್ತರ ಸಿಕ್ಕಿಬಿಟ್ಟಿದೆ ಅಂತ ಭಾವಿಸ್ತಾ ಮಹಾಭಾರತ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ನಡೀತಾ ಇಲ್ಲ ಸರ್, ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.